ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆ ಏನಾಗಿದೆ ಅಂದರೆ, ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ, ಎಲ್ಲೋ ಒಂದು ಕಡೆ ಪಕ್ಷಪಾತ, ಜಾತಿ ಧರ್ಮ ಒಂದು ಕಡೆ ಆದರೆ ಇವತ್ತಿನ ಒಂದು ಸಮಾಜವನ್ನು ಹಾಳು ಮಾಡ್ತಿರುವಂಥದ್ದು. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಅತ್ಯಾಚಾರಿಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಇವತ್ತಿನ ಒಂದು ಪರಿಸ್ಥಿತಿಗಳಲ್ಲಿ ರಾಜಸ್ಥಾನದ ಒಂದು ಮೂಲೆಯಲ್ಲಿ ಏನೋ 13 ವರ್ಷದ ಬಾಲಕಿ ಮೇಲೆ 32 ದುರುಳರು ಏನೋ 5 ದಿನಗಳ ಕಾಲ ಏನೋ ಅತ್ಯಾಚಾರವನ್ನ ಮಾಡಿದ್ದಾರೆ. ಸುಸ್ತು ಅಂತ ಕೇಳಿದ್ರು ಮದ್ಯಪಾನ ಸೇವಿಸಿ ಆ ಹುಡುಗಿಗೆ ಆ ಒಂದು ಅತ್ಯಾಚಾರವನ್ನ ಮಾಡಿರೋದು ಎಲ್ಲೋ ಒಂದ್ ಕಡೆ ನೋವಿನ ಸಂಗತಿ. ಇಂಥ ಅತ್ಯಾಚಾರಿಗಳಿಗೆ ಏನು ಶಿಕ್ಷೆಗಳಾಗ್ತಿದೆ, ಇವತ್ತು ಕಾನೂನಲ್ಲಿ ಯಾವ ರೀತಿ ತಿದ್ದುಪಡಿ ಆಗ್ಬೇಕು, ಕಾನೂನಿನ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗ್ಬೇಕು. ಇವತ್ತು ಪ್ರಧಾನಮಂತ್ರಿಗಳು ಏನ್ ಮಾಡ್ತಿದ್ದಾರೆ, ಪ್ರಧಾನಮಂತ್ರಿಗಳೇ ಕೈ ಮುಗ್ದಿ ಬೇಡ್ತೀನಿ, ಇಂಥವ್ರಿಗೆ ಕಟ್ ಮಾಡಿ ಇವತ್ತು ಅವರ ಒಂದು ಇದನ್ನ ಕಟ್ ಮಾಡಿ ಇವತ್ತು ಅವ್ರನ್ನ ನೇಣುಗಳಲ್ಲಿ ಹೊರ ದೇಶಗಳಲ್ಲಿ ಇವತ್ತು ಅವ್ರನ್ನ ನೇತಾಕ್ತಿದ್ದಾರೆ. ನೇಪಾಳ ಆಗ್ಲಿ, ಇಂಡೋನೇಷ್ಯಾ ಆಗ್ಲಿ, ಇನ್ನೊಂದು ಭಾಗಗಳಲ್ಲಿ ಆ ಒಂದು ಅತ್ಯಾಚಾರಿಗಳನ್ನ ಶಿಕ್ಷೆಗಳನ್ನ ಕ್ರೂರವಾಗಿ ಕೊಡ್ತಿದ್ದಾರೆ. ಅದೇ ನಮ್ಮ ಒಂದು ದೇಶದಲ್ಲಿ ಯಾಕೆ ಆ ಕಾನೂನುಗಳಿಲ್ಲ? ಇವತ್ತು ಒಂದ್ ಕಡೆ ಇವತ್ತು ವೆಸ್ಟ್ ಬೆಂಗಾಲ್ ಓದ್ದೆ, ಅಲ್ಲಿ ಒಂದು 12 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ. ಎಲ್ಲೋ ಒಂದ್ ಕಡೆ ಇನ್ನೊಂದು ರಾಜಸ್ಥಾನ, ಇವತ್ತಿನ ದಿನಗಳಲ್ಲಿ ತಮಿಳುನಾಡು, ಇನ್ನೊಂದ್ ಕಡೆ ಕೇರಳ, ಇನ್ನು ಒಂದಲ್ಲ ಒಂದು ರೀತಿ ಇವತ್ತು ಪ್ರಕರಣಗಳು 28 ರಾಜ್ಯಗಳಲ್ಲೂ ಇವತ್ತು ನಮ್ಮ ಒಂದು ರಾಜ್ಯಗಳೇನಿದೆ ಈ ಒಂದು ಭಾರತದಲ್ಲಿ 28 ರಾಜ್ಯಗಳಲ್ಲೂ ಒಂದಲ್ಲ ಒಂದು ಅತ್ಯಾಚಾರಿಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದೆ. ಇವತ್ತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಇವತ್ತಿನ ಅತ್ಯಾಚಾರಿಗಳಿಗೆ ಭಯ ಅನ್ನೋದೇ ಇಲ್ಲ. ಭಯ ಅನ್ನೋದು ಎಲ್ಲೋಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವ್ನಿಗೆ ಯಾವ ರೀತಿ ನಾವು ಶಿಕ್ಷೆ ಕೊಡಬೇಕು ಅಂದ್ರೆ, ಇವ್ರನ್ನ ಕಟ್ ಮಾಡಿ ಎಲ್ಲಿ ಬೀದಿಲಿ ಹೊಡೆದಿ ಬಿಸಾಕ್ಬೇಕು. ಇಲ್ಲ ನಮ್ಮ ಕೈ ಕೊಡಿ, ಇವತ್ತು ಕಾನೂನನ್ನ ನಾವು ಕೈ ತೆಗೆದುಕೊಂಡ್ರು ಇವತ್ತು ಸರ್ಕಾರಗಳು ನಮ್ಮ ಕೈ ಕೊಡಿ, ಇವತ್ತು ಜನಸಾಮಾನ್ಯರ ಕೈಗೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅದನ್ನ ನಾವು ಕಲಿಸ್ತೀವಿ. ಇವತ್ತು ಸರ್ಕಾರಗಳು ಇವತ್ತು ಪ್ರಧಾನಮಂತ್ರಿಗಳನ್ನ ಮನವಿ ಮಾಡ್ತೀನಿ, ಇವತ್ತು ಇಂಥ ಒಂದು ಲಕ್ಷಗಟ್ಟೆ ಇವತ್ತು ಅತ್ಯಾಚಾರಿಗಳನ್ನ 3 ತಿಂಗಳಲ್ಲಿ ಗಲ್ಲಿಗೆ ಹಾಕಿ ಅವ್ರಿಗೆ ಮರಣದಂಡನೆ ಕೊಡಬೇಕು. ಅಂತ ಶಿಕ್ಷೆಗಳನ್ನ ನೀವು ಕಾನೂನದಲ್ಲಿ ತಂದ್ರೆ ಇವತ್ತು ಮಾತ್ರ ಇವತ್ತು ಅತ್ಯಾಚಾರಿಗಳಿಗೆ ಸಾಧ್ಯ. ಇವತ್ತು ರಾಜ್ಯದಲ್ಲಿ ಆಗ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಅತ್ಯಾಚಾರಗಳಾಗಿದೆ. ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಪ್ರಕರಣ, ಸೌಜನ್ಯ ಪ್ರಕರಣ ಆಗ್ಲಿ, ಇನ್ನೊಂದು ಪ್ರಕರಣಗಳಾಗ್ಲಿ, ಇವತ್ತು ಯಾರಿಗೆ ನ್ಯಾಯ ಸಿಕ್ಕಿದೆ? ಇವತ್ತು ಅತ್ಯಾಚಾರಿಗಳು ಇವತ್ತು ಚಿಕ್ಕ ಮಕ್ಕಳುಗಳ ಮೇಲೆ ಇವತ್ತು ಮೇಷ್ಟ್ರುಗಳು ಏನೋ ಅತ್ಯಾಚಾರ ಮಾಡ್ತಿರೋದು ಒಂದ್ ಕಡೆ ಆದ್ರೆ, ಒಂದು ಭಾಗ ಆದ್ರೆ ಇವತ್ತು ಈ ಸಿಕ್ಕದಲ್ಲಿ ಇವತ್ತು ಅಪ್ರಾಪ್ತ ಬಾಲಕಿಗಳ ಮೇಲೆ ಒಂದು ಕಡೆ ಅತ್ಯಾಚಾರ ಮಾಡ್ತಿರುವಂತದ್ದು ಎಲ್ಲೋ ಒಂದ್ ಕಡೆ ನೋವು ಅಂತ ಹೇಳ್ಕೊಳ್ಳುವಂತ ಈ ಅತ್ಯಾಚಾರಿಗಳು ಯಾವ ರೀತಿ ಕ್ರೂರ ವಿಕೃತವನ್ನ ತೋರಿಸ್ತಿದ್ದಾರೆ ಅಂದ್ರೆ, ಅಷ್ಟು ಕ್ರೂರ ವಿಕೃತಿಗಳನ್ನ ಇವತ್ತು ಅತ್ಯಾಚಾರವನ್ನ ಮಾಡೋದ್ರಲ್ಲಿ ತೋರಿಸಿದ್ದಾರೆ. ಇವ್ರಿಗೆ ನಾವು ಶಿಕ್ಷಣ ಕೊಡೋದ್ರಲ್ಲಿ ಕಾನೂನಿನಲ್ಲಿ ತಿದ್ದುಪಡಿ ಆಗ್ಬೇಕು. ಇಲ್ಲ ಜನಸಾಮಾನ್ಯರಿಗೆ ವಹಿಸ್ಕೊಡಿ, ಇಲ್ಲಾಂದ್ರೆ ನೀವು ಪ್ರಧಾನಮಂತ್ರಿಗಳೇ ನೀವೇ ಗಮನ ತೆಗೆದುಕೊಂಡು ಇವತ್ತು ಒಂದು ಕಾನೂನನ್ನ ತಿದ್ದುಪಡಿ ಮಾಡಿ ಇಂಥ ಅತ್ಯಾಚಾರಿಗಳಿಗೆ ಏನು 3 ತಿಂಗಳಲ್ಲ 2 ತಿಂಗಳಲ್ಲೇ ಇವತ್ತು ಶಿಕ್ಷಣ ಪ್ರಕಟ ಮಾಡಿ. ಇಲ್ಲಾಂದ್ರೆ ಇವರು ದಿನಕ್ಕೆ ಇನ್ನೂ ಜಾಸ್ತಿ ಆಗ್ತಾರೆ ಹೊರತು ಇಲ್ಲಾಂದ್ರೆ ಭಯ ಭೀತಿ ಆಗಲ್ಲ. ಇವತ್ತು ಅತ್ಯಾಚಾರಿಗಳಿಗೆ ಭಯ ಅನ್ನೋದೇ ಬಿಟ್ಟು ಇವತ್ತು ದಿನಕ್ಕೆ ಸಾವಿರಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆಗ್ಬಿಡ್ತಾರೆ. ಇಂಥ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ಪ್ರಧಾನಮಂತ್ರಿಗಳು ಕೈಗೊಳ್ಬೇಕು ಅಂತ ಆಗ್ರಹ ಪಡಿಸ್ತಾ ನಾನು ವಿಡಿಯೋ ಮುಖಾಂತರ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ಇಂಥ ಅತ್ಯಾಚಾರಿಗಳು ಸಿಕ್ತಲ್ಲೇ ಒಡೆದಿ ಬಿಸಾಕಿ ಇವತ್ತು ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ಇವತ್ತು ಯಾವ ರೀತಿ ಇವತ್ತು ಅತ್ಯಾಚಾರಗಳು ನಡೀತಿದೆ ಅಂತ ಹೇಳಿದ್ರೆ, ಒಂದು ಪ್ರಕರಣಗಳು ಇವತ್ತು ಏನು ರಾಜಸ್ಥಾನದ ಒಂದು ಪ್ರಕರಣ ಎಲ್ಲೋ ಒಂದ್ ಕಡೆ ನೋವಿನ ಸಂಗತಿ. 13 ವರ್ಷದ ಬಾಲಕಿ ಮೇಲೆ ಏನು 31 ದುಳ್ಳು 5 ದಿನ ಯಾವ ರೀತಿ ಮದ್ಯಪಾನ ಮಾಡಿಸಿ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಯಾವ ರೀತಿ ಆ ಕ್ರೂರಿಗಳು ಆ ಹುಡುಗಿಯ ಮೇಲೆ ಆ ಹುಡುಗಿಯ ಒಂದು ನೋವೇನು, ಆ ಮಗುವಿನ ಸಂಕಟ ಏನು, ಆ ಮಗುವಿನ ಯಾವ ರೀತಿ ವಿಲವಿಲ್ಲ ಅಂತ ಒದ್ದಾಡಿ ಸಾಯುವುದು ಎಲ್ಲವೂ ದೇವರೇ ಬಲ್ಲ. ಎಲ್ಲೋ ಒಂದ್ ಕಡೆ ನಾನು ಆಗ್ರಹ ಪಡಿಸ್ತಾ ಪ್ರಧಾನಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯದಲ್ಲಿ ಇವತ್ತು ವ್ಯವಸ್ಥೆ ಬರಬೇಕು, ಒಂದು ಕಾನೂನು ವ್ಯವಸ್ಥೆ ಬಂದು ಅತ್ಯಾಚಾರಿಗಳು ಕಠಿಣ ಶಿಕ್ಷೆ ಆಗ್ಬೇಕು, ಇಂಥ ಅತ್ಯಾಚಾರಗಳು ನಿಲ್ಲಬೇಕು ಅನ್ನೋದೇ ನನ್ನ ಒಂದು ಈ ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಿದ್ದೀನಿ. ಇಂಥ ವಿಡಿಯೋ ನೋಡ್ತಿರೋರು ಇನ್ನಷ್ಟು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ಮನವರಿಕೆ ಆಗಬೇಕು. ಅತ್ಯಾಚಾರ ಮಾಡುವಂಥವ್ರಿಗೆ ಕಠಿಣ ಶಿಕ್ಷೆ ಆದರೆ ಮಾತ್ರ ಇವತ್ತು ಕಾನೂನಲ್ಲಿ ಒಂದು ವ್ಯವಸ್ಥೆ ಬರುತ್ತೆ, ಸಮಾಜದಲ್ಲಿ ಒಂದು ಭಯ ಭೀತಿ ಬರುತ್ತೆ. ಇಲ್ಲಾಂದ್ರೆ ಏನು ಬರಲ್ಲ ಅಂತ ಹೇಳಿ ವಿಡಿಯೋ ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.